ಏನ್ ಮಾಮ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನೀನು? ಊಟ ಮಾಡ್ದಾ? ಇವಾಗ ಜಸ್ಟ್ ಮಾಡ್ದೆ, ನೀನ್ ಮಾಡ್ದಾ? ನನ್ ದಿನ ಆಗಿಲ್ಲ, ಒಂಚೂರು ಓಡೆ ಬತ್ತೀಯಾ? ನಿಮ್ ಹುಡುಗಿ ಕೀ ಕೊಟ್ಟು ಅಂತ ಮಾತಾಡ್ತಿದ್ಯಲ್ಲ? ನೋಡು, ನನ್ನ ಬಗ್ಗೆ ಏನಾದ್ರು ಮಾತಾಡು. ನನ್ನ ಹುಡುಗಿ ಬಗ್ಗೆ ಒಂದ್ ಮಾತಾಡಿದ್ರು ಚೆನ್ನಾಗಿರಲ್ಲ. ಅವಳೆನ್ ದೊಡ್ಡ ಅದು, ಇವನೆನ್ ದೊಡ್ಡ ಇದು? ನಿಮ್ ಹುಡುಗಿ ದೊಡ್ಡ ಇವಳು, ನೀನೇನ್ ದೊಡ್ಡ ಇವನು. ಆ ಕಡೆಯಿಂದ ಓಡೋಗೋಣ ಇಲ್ಲ ಈ ಕಡೆಯಿಂದ ಓಡೋಗೋಣ? ಯಾವ ಕಡೆಯಿಂದ ಓಡೋಗೋಣ? ಅಯ್ಯ ಥೂ, ನನ್ ಬಾಳಗಷ್ಟು ಬೆಂಕಿ ಹಾಕ. ಶೇಕ್ ಇಟ್ ಪುಷ್ಪವತಿ. ಇವನ್ ಬೇರೆ ಅಡ್ಡ ಅವನೇ. ಯಾವ ಕಡೆಯಿಂದ ಹೋಗೋಣ? 1 ಗಂಟೆ ಆಯ್ತು, ಊಟ ಕೊಟ್ರು ಬೇಗ. ಊಟ ತಿನ್ಕೊಂಡು ಓಡೋಗೋಣ. ಹಲೋ, ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ಬಂದಿರೋದು ಬನ್ನೇರುಘಟ್ಟ ಸಫಾರಿ. ಬನ್ನೇರುಘಟ್ಟ ಸಫಾರಿ ಬಂದಿದ್ದೀನಿ, ಅದು ಫುಲ್ ಟೂರ್ ತೋರಿಸ್ತೀನಿ. ಕಾಡಿನ ರಾಜರ ಸಿಂಬಲ್ ಮನೆ ಬಂದಿದ್ದೀನಿ. ಅತಿಥಿ ಸತ್ಕಾರ ಇರುತ್ತೆ, ನೋಡೋಣ ಬನ್ನಿ. ಮತ್ತೆ ಬನ್ನೇರುಘಟ್ಟದಲ್ಲಿ ನಿಮ್ಗೆ ಒಂದು ಹಿಡನ್ ಪ್ಲೇಸ್ ಇದೆ, ಅದು ನಿಮ್ಗೆ ಕೊನೆಯಲ್ಲಿ ತೋರಿಸ್ತೀನಿ. ಏನೋ ಟ್ರೆಕ್ಕಿಂಗ್ ಪ್ಲೇಸ್ ಇದೆ ಅಂತೆ, ಇಲ್ಲಿನ ಲೋಕಲ್ ಏನ್ ಹೇಳಿದ್ರು, ಅದ್ರ ಕೊನೆಯಲ್ಲಿ ತೋರಿಸ್ತೀನಿ. ಈಗ ಬನ್ನೇರುಘಟ್ಟ ಸಫಾರಿಗೆ ಹೋಗೋಣ ಬನ್ನಿ. ಟಿಕೆಟ್ ತಗೋಕ್ ಹೋಗೋಣ. ಆಕ್ಚುಲಿ ಇದು ಬೆಂಗಳೂರಿಂದ ಒಂದು 8 ಕಿಲೋಮೀಟರ್ ಇದೆ ಅಷ್ಟೇ. ಟಿಕೆಟ್ ತಗೊಂಡಿದ್ದೀನಿ. ಟಿಕೆಟ್ ಬಂದ್ಬಿಟ್ಟು 370 ಏನೋ ಆಗಿದೆ. ಬನ್ನಿ ಈಗ ಹೋಗೋಣ ಸಫಾರಿ. ಯಾರೋ ನೀನು? ಯಾರಾನ ಹಾಳಾಗೋ. ಓಕೆ ಗೈಸ್, ನೋಡುದಲ್ಲ ಬನ್ನೇರುಘಟ್ಟ ಸಫಾರಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಬನ್ನೇರುಘಟ್ಟಗೆ ಇಲ್ಲಿಗೆ ಬರ್ಬೇಕು ಅನ್ನೋರು ಬೆಂಗಳೂರಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ ಗೈಸ್. ಮತ್ತೆ ಇದು ಟಿಕೆಟ್ ಪ್ರೈಸ್ ಬಂದು ನಿಮ್ಗೆ 380 rupees ಇದೆ ಪರ್ ಪರ್ಸನ್.
ಜೀಪ್ ಸಫಾರಿ ಮತ್ತೆ ಗೈಸ್ ಇನ್ನೊಂದೇನಂದ್ರೆ ನಿಮ್ಗೆ ಆಕ್ಚುಲಿ ಇದು ರಿವ್ಯೂ ಹೇಳ್ಬೇಕಂದ್ರೆ 380 rupees ಕೊಡ್ತಾ ಮಾರ್ನಿಂಗ್ ಹೊತ್ತು ಬಂದ್ರೆ ಮಾತ್ರ ಗೊತ್ತು, ಯಾಕಂದ್ರೆ ಅನಿಮಲ್ಸ್ಗಳು ನೋಡಿ ಬರುತ್ತೆ. ಆಕ್ಚುಲಿ ಬನ್ನೇರ್ಘಟ್ಟ ಸಫಾರಿ ಒಳಗೆ ಅವರೆಲ್ಲ ಪ್ರಿಸರ್ವ್ ಮಾಡಿಕ್ಕಿರೋ ಅನಿಮಲ್ಸ್ ಸೇಮ್ ಝೂ ಅಲ್ಲಿ ಹೆಂಗಿರುತ್ತೋ ಅದೇ ತರ, ಬಟ್ ಅವ್ರು ಕಾಡೇಲಿ ಬಿಟ್ಟಿರ್ತಾರೆ ಅಷ್ಟೇ. ಬಟ್ ಒಂದೊಂದು ಅನಿಮಲ್ಸ್ಗೆ ಒಂದೊಂದು ಇವರಿ ಅಂತ ಮಾಡಿ ಬೌಂಡ್ರೀಸ್ ಮಾಡಿಬಿಟ್ಟಿರ್ತಾರೆ. ಆಮೇಲೆ ಅಲ್ಲಿ ಆ ಸಫಾರಿಲಿ ನಮಗೆ ಚಿಕ್ಕ ಒಂದೇ ಒಂದು ಅದು ಮೇಲೆ ಕಾಡಲ್ಲಿ ರೋಡ್ ಸೈಡ್ ಬಂದ್ಬಿಟ್ಟು ಬಸ್ ಬಂದ ತಕ್ಷಣ ಅದು ಹೋಯ್ತು ಕ್ಲಿಪ್ ಆಗಿದೀನಿ ನೋಡಿ ಇಲ್ಲಿ. ಅದು ಕರೆಕ್ಟಾಗಿ ಕಾಣಿಸಲ್ಲ ಆಕ್ಚುಲಿ ಹೋಯ್ತು ಅಷ್ಟೇ ವಿಡಿಯೋ ಮಾಡ್ತಾರೆ. ಓಕೆ ಗೈಸ್, ಮತ್ತೆ ನಿಮ್ಗೆ ಬನ್ನೇರ್ಘಟ್ಟ ಅಂತ ಹಿಡನ್ ಪ್ಲೇಸ್ ತೋರಿಸ್ತೀನಿ ಅಂತ ಹೇಳಿದೆ. ಅದು ಹಿಡನ್ ಪ್ಲೇಸ್ ಅಂದ್ರೆ ಏನ್ ವಿಷಯ ಅಂದ್ರೆ ಅದು ಆಕ್ಚುಲಿ ಬೆಟ್ಟದ ಮೇಲೆ ಬರ್ಬೇಕು, ಸ್ಮಾಲ್ ಬೆಟ್ಟ. ಅದು ಕಾಣುತ್ತೆ, ಒಂದ್ ಸೈಡ್ ಸಿಟಿ ಕಾಣುತ್ತೆ, ಒಂದ್ ಸೈಡ್ ಎಲ್ಲ ಬೆಟ್ಟ ಕೂಡ ಕಾಣುತ್ತೆ. ಸೈಡ್ ಫುಲ್ ಎಲ್ಲ ಬೆಟ್ಟ ಕೂಡ. ಇನ್ನು ಆ ಕಡೆ ಎಲ್ಲ ಬೆಂಗಳೂರು ಸಿಟಿ ಕಾಣುತ್ತೆ. ಓಕೆ ಗಾಯ್ಸ್, ಇನ್ನೂ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿರೋರಿಗೆ ಸಬ್ಸ್ಕ್ರೈಬರ್ಸ್ ತುಂಬಾ ಮುಖ್ಯ. ಯಾಕಂದ್ರೆ ನಾವು ವಿಡಿಯೋ ಮಾಡೋದು ಮೋಟಿವೇಶನ್ ಇದೆ. ನೀವೊಂದು ಲೈಕ್ ಕೊಟ್ರೆ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ ಓಕೆ ಇನ್ನ ಚೆನ್ನಾಗಿ ಮಾಡ್ಬೋದು, ಇನ್ನೂ ಒಳ್ಳೆ ಕ್ವಾಲಿಟಿ ಮಾಡ್ಬೋದು. ಟ್ರಾವೆಲಿಂಗ್ ವ್ಲಾಗ್ಸ್ ಮತ್ತೆ ಚಾಲೆಂಜ್ ವಿಡಿಯೋಸ್ ನನ್ನ ಚಾನಲ್ ಬರುತ್ತೆ. ವೀಕ್ಲಿ ಒಂದು ವಿಡಿಯೋ ಆಲ್ಮೋಸ್ಟ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಮತ್ತೆ ಇನ್ನೂ ಯಾರಾದ್ರೂ ನನ್ನ ಚಾನಲ್ ನೋಡಿ. ಮತ್ತೆ ಚಾಲೆಂಜ್ ವಿಡಿಯೋ ಕೂಡ ಒಂದು ಮಾಡಿದ್ದೀನಿ, ಅದು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನನ್ನ ಚಾನಲ್ ವಿಡಿಯೋಸ್ ಬರುತ್ತೆ ಅಲ್ಲಿ ನೋಡಿ. ಓಕೆ ಗೈಸ್, ಮತ್ತೆ ಏನೇನಿಲ್ಲ, ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬೆಸ್ಟ್ ಪ್ಲೇಸ್ ಅಲ್ಲಿ ಸಿಗ್ತೀನಿ.